ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಒಂದು 2 ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. ಒಂದು ಮಂಡ್ಯದ ಕೊತ್ತತ್ತಿ ಬಳಿ ಯಲಚಾಕನಹಳ್ಳಿ ಹತ್ರ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ದಾರೆ, ಹಾಗೂ ಗುಂಡ್ಲುಪೇಟೆಯ ಪಂಜನಹಳ್ಳಿ ಹತ್ರ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ಎಸ್ಪೆಷಲಿ ಗುಂಡ್ಲುಪೇಟೆಯಲ್ಲಿ ನಿರ್ಮಾಣ ಮಾಡಿರುವಂಥ ಬಡಾವಣೆಯಲ್ಲಿ ಅತಿ ಕಡಿಮೆ ಬೆಲೆಗೆ ನಿವೇಶನ ಅಥವಾ ಸೈಟನ್ನು ಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಸೈಟ್ಗೂ ಎಷ್ಟು ಬೆಲೆ ಆಗುತ್ತೆ, ಪರ್ ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ, ಓವರಾಲ್ ಟೋಟಲ್ ಒಂದು ಸೈಟ್ಗೆ ಎಷ್ಟು ಬೆಲೆ ಆಗುತ್ತೆ ಅನ್ನೋ ಮಾಹಿತಿನೆಲ್ಲ ಕೊಡ್ತೀನಿ. ಹಾಗೆ ಮಂಡ್ಯದಲ್ಲಿ ಖಾಲಿ ಇರುವಂಥ ನಿವೇಶನಗಳಲ್ಲಿ ಮನೆಯನ್ನು ಕಟ್ಟಿಕೊಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಸೊ ಪ್ರತಿಯೊಂದು ಮನೆಯ ಬೆಲೆ ಎಷ್ಟಾಗುತ್ತೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಯಾರಾದರೂ ಮನೆ ಕಟ್ಟೋದಕ್ಕೆ ಸಮಯಾವಕಾಶ ಇಲ್ಲ ಅನ್ನೋರು ಡೈರೆಕ್ಟಾಗಿ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅಪ್ಲೈ ಮಾಡಿ ಮನೇನ ಪಡ್ಕೋಬೋದು. ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಸರಿ, ಬನ್ನಿ, ಈಗ ತಡ ಮಾಡೋದು ಬೇಡ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಾನು ಇವಾಗ ನಿಮಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಹೊರಡಿಸಿರುವಂಥ ಒಂದು ನೋಟಿಫಿಕೇಷನ್ನ ತೋರಿಸ್ತಾ ಇದ್ದೀನಿ. ಇದಿನ್ನೂ ಆನ್ಲೈನ್ನಲ್ಲಿ ರಿಲೀಸ್ ಮಾಡಿಲ್ಲ, ನ್ಯೂಸ್ ಪೇಪರ್ನಲ್ಲಿ ಸಿಕ್ಕಿದ್ದು ನನಗೆ. ಸೊ ಅಲ್ಲಿ ತಗೊಂಡು ಡೈರೆಕ್ಟಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಕೊತ್ತತ್ತಿ ಹೋಬಳಿ, ಯಲಚಾಕನಹಳ್ಳಿ ಗ್ರಾಮದಲ್ಲಿ ಹಲವಾರು ಸರ್ವೆ ನಂಬರ್ನಲ್ಲಿ ಈಗ ಆಲ್ರೆಡಿ ಒಂದು ಬಡಾವಣೆನ ನಿರ್ಮಾಣ ಮಾಡಿದ್ದಾರೆ. ಸೊ ಅಲ್ಲಿ ಮನೆಗಳನ್ನು ಕಟ್ಟಿಕೊಡುವಂಥ ಉದ್ದೇಶನ ಹೊಂದಿದ್ದಾರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು. ಅದಕ್ಕೆ ಬೇಡಿಕೆ ಸಮೀಕ್ಷೆನ ಕರೆದಿದ್ದಾರೆ. ಸೊ ಎಷ್ಟು ಜನ ಈ ಒಂದು ಭಾಗದಲ್ಲಿ ಮನೆ ಬೇಕು ಅಂತ ಅರ್ಜಿ ಸಲ್ಲಿಸ್ತಾರೆ ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಸೊ ಇದೊಂದು ಜಸ್ಟ್ ಬೇಡಿಕೆ ಸಮೀಕ್ಷೆ. ಸೊ ಬೇಡಿಕೆ ಸಮೀಕ್ಷೆಯ ಮೇಲೆ, ಅದರ ಆಧಾರದ ಮೇಲೆ ಫೈನಲ್ ನೋಟಿಫಿಕೇಷನ್ನ ಕೂಡ ಹೊರಡಿಸ್ತಾರೆ. ತಾವು ಈ ಬೇಡಿಕೆ ಸಮೀಕ್ಷೆಯಲ್ಲಿ ಭಾಗವಹಿಸಲು, ಅಂದರೆ ಅರ್ಜಿ ಸಲ್ಲಿಸಲು ಸ್ಟಾರ್ಟಿಂಗ್ ಬಂದ್ಬಿಟ್ಟು 23 ಫೆಬ್ರವರಿ 2026ರಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಡೇಟು. ಸೊ 23 ಮಾರ್ಚ್ 2026 ತನಕ ತಾವು ಅರ್ಜಿನ ಸಲ್ಲಿಸ್ಬೋದು, ತಮಗೇನಾದರೂ ಈ ಯಲಚಾಕನಹಳ್ಳಿನಲ್ಲಿ ನಿರ್ಮಾಣ ಮಾಡಿರುವಂಥ ಬಡಾವಣೆಯಲ್ಲಿ ಮನೆ ಬೇಕು ಅಂದರೆ. ಸರಿ, ಬನ್ನಿ, ಈಗ ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನು ನೋಡ್ತೀನಿ. ಸೊ ನನಗೆ ಆಶ್ಚರ್ಯ ಆಗ್ತಾಯಿದೆ ಈ ಒಂದು ಬೆಲೆ ನೋಡಿ. ನನಗೆ ಮಾತ್ರ ಅಲ್ಲ, ತಮಗೂ ಕೂಡ ಆಶ್ಚರ್ಯನೂ ಆಗ್ಬೋದು, ಕೆಲವ್ರಿಗೆ ಭಯನೂ ಆದರೂ ಆಗ್ಬೋದು. ಸೊ ಇಲ್ಲಿ ಬೆಲೆ ನೋಡಿ, LIG, MIG, HIG ಅಂತ 3 ವಿಭಾಗಗಳನ್ನು ಮಾಡಿದ್ದಾರೆ. LIG ಅಂದರೆ ತಮಗೆ ಇಲ್ಲಿ 30x40 30-40 ಸೈಟ್ನಲ್ಲಿ ಮನೆಯನ್ನು ಕಟ್ಟಿಕೊಡ್ತಾರೆ. ಸೊ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ LIG ಅಂದರೆ 30-40, MIG ಅಂದರೆ 30-50, HIG ಅಂದರೆ 40-60 ಸೈಟ್ನಲ್ಲಿ ಮನೆಯನ್ನು ಕಟ್ಟುವಂಥದ್ದು. ಸೊ ಇದ್ರ ಹೊರತಾಗಿ ಬೇರೆ ಡೈಮೆನ್ಷನ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ, ಇಲ್ಲಿ ತಮಗೆ ಮೊದಲನೇದಾಗಿ ನೋಂದಣಿ ಶುಲ್ಕ ಅಂತ 500 ರೂಪಾಯಿ ತಗೋತಾರೆ LIG ಕ್ಯಾಟಗರಿನಲ್ಲಿ ತಾವೇನಾದರೂ ಅಪ್ಲೈ ಮಾಡಿದ್ರೆ. ಅದಲ್ಲದೆ ಆರಂಭಿಕ ಠೇವಣಿ ಅಂದರೆ ಇನಿಷಿಯಲ್ ಡೆಪಾಸಿಟ್ ಅಂತ 50,000 ಕಟ್ಟಬೇಕಾಗತ್ತೆ. ಸರಿ, ಬನ್ನಿ ನೋಡಿ, ಈಗ ನೋಡಿ ಓವರ್ ಟೋಟಲ್ ಪ್ರೈಸು ಆ ಒಂದು ಮನೆಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಇಲ್ಲಿ ಕೊಟ್ಟಿರುವಂಥ ಬೆಲೆ ಬಂದು 76,11,302 ರೂಪಾಯಿ. ಸೊ ನನಗಂತೂ ಈ ಬೆಲೆ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಗೋಯಿತು. ಸೊ ಮಂಡ್ಯ ನೋಡಿ, ಈ ಮಂಡ್ಯ ಇನ್ನೂ ಡೆವಲಪ್ ಆಗ್ತಾಯಿದೆ, ಅಂದರೆ ಸುತ್ತಮುತ್ತ ಗ್ರಾಮಾಂತರ ಪ್ರದೇಶ ಹೊಂದಿರುವಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ಸೊ ಅಲ್ಲೇ ಈ ಒಂದು ಬೆಲೆ ಅಥವಾ ಪ್ರೈಸ್ ಆಗಿಬಿಟ್ರೆ, ಇನ್ನು ಬೆಂಗಳೂರು ಅಕ್ಕಪಕ್ಕ ಇರುವಂಥ ತಾಲೂಕುಗಳು ನಲ್ಲಿ ಎಂಥ ಬೆಲೆಗಳಾಗಿರ್ಬೋದು ಅಂತ ತಾವು ಊಹೆ ಮಾಡಿ. ಸೊ ನನಗಿಲ್ಲಿ ಬೇಜಾರಾಗ್ತಿರೋ ವಿಷಯ ಏನಂದರೆ ನೋಡಿ, ಕರ್ನಾಟಕ ಹೌಸಿಂಗ್ ಬೋರ್ಡು ಅನ್ನುವಂಥ ಒಂದು ಸಂಸ್ಥೆ ಸ್ಥಾಪನೆಯಾಗಿದ್ದು ಬಡವರು ಅಥವಾ ಮಧ್ಯಮ ವರ್ಗದವ್ರಿಗೆ ಕೈಗೆಟುಕುವಂಥ ಬೆಲೆಗಳಲ್ಲಿ ಸೈಟ್ ಆಗಲಿ ಮನೆ ಆಗಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪನೆಯಾಗಿದ್ದು. ಬಟ್ ಇಲ್ಲಿ ಬೆಲೆ ನೋಡಿದ್ರೆ ನನಗೆ ಈ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರಿಗೂ ಈ ಪ್ರೈವೇಟ್ ರಿಯಲ್ ಎಸ್ಟೇಟ್ ಡೆವಲಪರ್ಗಳಿಗೂ ಏನೂ ವ್ಯತ್ಯಾಸನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಲೂ ಕೂಡ ಹೇಳ್ಬಿಡ್ತೀನಿ. ನೋಡಿ, ಇಲ್ಲಿ 76,11,000 ಅಂತ ಹಾಕಿದ್ದಾರೆ ಅಂದಾಜು. ಈ ಒಂದು ಜಾಗ ಎಲ್ಲಿದೆ ಅಂತ ನಾನು ಫಸ್ಟು ನಿಮಗೆ ತೋರಿಸ್ಬಿಡ್ತೀನಿ, ಮಂಡ್ಯದಿಂದ ಎಷ್ಟು ದೂರ ಆಗುತ್ತೆ ಅನ್ನೋದನ್ನು. ನೋಡಿ, ನಾನು ಈಗ ಆಲ್ರೆಡಿ ಮ್ಯಾಪ್ನ ಕೂಡ ಹಾಕ್ಕೊಂಡಿದ್ದೀನಿ. ಸಾಧಾರಣ
ಮಂಡ್ಯ KSRTC ಬಸ್ ಸ್ಟ್ಯಾಂಡಿಂದ ನಿಮಗೆ ಒಂದು 12ರಿಂದ 12.5 ಕಿಲೋಮೀಟರ್ ಆಗುತ್ತೆ. ಈಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ KSRTC ಮಂಡ್ಯ ಬಸ್ ಸ್ಟ್ಯಾಂಡಿಂದ ಯಲಚಾಕ್ನಳ್ಳಿಗೆ ಸಾಧಾರಣ 12 ಕಿಲೋಮೀಟರ್ ಆಗುತ್ತೆ ನೋಡಿ. ಇಲ್ಲಿ ಯಲಚಾಕ್ನಳ್ಳಿ ಗ್ರಾಮ ಇಲ್ಲಿದೆ. ಸೊ ಪಕ್ಕದಲ್ಲೇ ಇಲ್ಲಿ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಇವರು ಕೊಟ್ಟಿರುವಂಥ ಸರ್ವೆ ನಂಬರು ಏನು 62ರಿಂದ 69ವರೆಗೂ ಹಲವಾರು ಸರ್ವೆ ನಂಬರ್ಗಳು ಇದೆ. 1, 2, ಬಾರ್ 1, ಬಾರ್ 2 ಈ ರೀತಿಯಾಗಿ ABC ಅಂತ ಎಲ್ಲ ಕೂಡ ಇದೆ. 62ರಿಂದ 69. ಸೊ ನಾನು ದಿಶಾಂಕ್ ಆ್ಯಪ್ನಲ್ಲಿ ಕೂಡ ನೋಡಿದೆ. ಸೊ ಇಲ್ಲಿ ಅವ್ರು ಕೊಟ್ಟಿರೋ ಪ್ರಕಾರ ಇಲ್ಲೇನು ಮಧ್ಯದಲ್ಲಿ ಒಂದು ರಸ್ತೆ ಹಾದು ಹೋಗಿದೆ ನೋಡಿ. ಸೊ ಇದರ ಮೇಲ್ಭಾಗಕ್ಕೆ ಬರುವಂಥದ್ದು ಈ ಎಲ್ಲ ಸರ್ವೆ ನಂಬರ್ಗಳು 62, 63, 64, 67. ಈ ಒಂದು ಕೆರೆ ಏನಿದೆ ನೋಡಿ, ಈ ಕೆರೆಗೆ ಹೊಂದಿಕೊಂಡಂತೆ ಇದೆ. ಸೊ ಮಂಡ್ಯದಿಂದ 12 ಕಿಲೋಮೀಟ್ರ್ ಆಚೆ ಇರುವಂಥ ಈ ಒಂದು ಬಡಾವಣೆಗೆ 76 ಲಕ್ಷ ರೂಪಾಯಿ ಬರೀ ಒಂದು 30-40 ಸೈಟ್ನಲ್ಲಿ ನಿರ್ಮಾಣ ಮಾಡುವಂಥ ಮನೆಗೆ ನೀವು ಕೋಟ್ ಮಾಡ್ತಾಯಿದ್ದೀರಾ ಅಂದರೆ ಇದು ನಿಜವಾಗ್ಲೂ ವರ್ತ್ ಇದೆಯಾ ಅನ್ನೋವಂಥದ್ದನ್ನು ವೀಕ್ಷಕರು ದಯವಿಟ್ಟು ಈ ವಿಡಿಯೋ ನೋಡುವಾಗ ಕಮೆಂಟ್ ಮಾಡಿ. ಎಸ್ಪೆಷಲಿ ಮಂಡ್ಯದ ಸುತ್ತಮುತ್ತ ಯಾರು ಲೋಕಲೈಟ್ಸ್ ಇದ್ದೀರಾ ಅವ್ರಿಗೆ ಇಲ್ಲಿನ ನಿಜವಾದ ಬೆಲೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಅಫ್ಕೋರ್ಸ್ ಈ ಒಂದು ಬಡಾವಣೆ ಇಲ್ಲಿನ ಸ್ಯಾಟಲೈಟ್ ಇಮೇಜ್ ಪ್ರಕಾರ ನೋಡೋದಾದರೆ ಹೈವೇಗೆ ಅಟ್ಯಾಚ್ ಆಗೇ ಇದೆ. ಸೊ ಇಲ್ಲಿ ಮುಂದುಗಡೆ ಪ್ರೈವೇಟ್ ಅವ್ರದ್ದು, ಅದು ಕೂಡ ಹೌಸಿಂಗ್ ಬೋರ್ಡ್ ಅವ್ರದ್ದು ನನಗೆ ಗೊತ್ತಿಲ್ಲ. ಬಟ್ ಅವ್ರು ಕೊಟ್ಟಿರೋ ಸರ್ವೆ ನಂಬರ್ ಪ್ರಕಾರ ಇಲ್ಲಿಂದ ಒಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಹೋಗಬೇಕಾಗುತ್ತೆ ಈ ಬಡಾವಣೆಗೆ. ಹೈವೇ ಅಟ್ಯಾಚ್ ಆದರೂ ಕೂಡ ಇಷ್ಟೊಂದು ಬೆಲೆ ಬಾಳುತ್ತಾ ಇಲ್ಲಿ ಭೂಮಿ? ಸೊ ನನಗೆ ಗೊತ್ತಿರೋ ಹಾಗೆ ತಾವು ಬೆಂಗಳೂರಿಂದ ಒಂದು ಔಟ್ಸ್ಕರ್ಟ್ಸ್ನಲ್ಲಿ ಬಂದು ಈ ಕುಂಬಳಗೂಡು, ಹೆಜ್ಜಾಲ, ಬಿಡದಿ ಈ ಅಕ್ಕಪಕ್ಕ ಸ್ವಲ್ಪ ಹೈವೇಯಿಂದ ಒಳಗಡೆ ಆ ಕಡೆ ಈ ಕಡೆ ಹೋದ್ರೇ ಆರಾಮಾಗೆ ತಮಗೆ ಒಂದು 30-35 ಲಕ್ಷ ಕೊಟ್ಟರೆ ಒಂದು ಒಳ್ಳೆ ಸೈಟ್ ಸಿಗುತ್ತೆ. ಅದರ ಮೇಲೆ ಇನ್ನೂ ಒಂದು 30 ಲಕ್ಷ ಹಾಕಿದ್ರೆ ಗ್ರೌಂಡ್ ಫ್ಲೋರ್ ಒಂದು ಮನೆ ಕೂಡ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯನೆಲ್ಲ ದಾಟಿ ಜನ ಇಷ್ಟು ದೂರ ಬಂದು ಇಷ್ಟೊಂದು ಬೆಲೆ ಕೊಟ್ಟು ಒಂದು ಸೈಟ್ನ ನಿಜವಾಗ್ಲೂ ತಗೋಬೇಕಾ, ಸೈಟ್ ಆಗಲಿ ಅಥವಾ ಮನೇನಾಗಲಿ ಅಂತ ನನಗೆ ಇಲ್ಲಿ ಆಶ್ಚರ್ಯ ಆಗ್ತಾಯಿದೆ. ತಮಗೆ ಕ್ಯಾಲ್ಕುಲೇಟರ್ ಹಾಕಿ ಕೂಡ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ನೋಡಿ, ಪ್ರೈವೇಟ್ ಲೇಔಟ್ನವರು ಕಡಿಮೆ ಬೆಲೆಗೆ ಕೊಡ್ತಾರೆ ಸೈಟ್ ಆಗಲಿ ಮನೇನಾಗಲಿ. ಸೊ ಅದೇ ಲೊಕೇಶನ್ನಲ್ಲಿ ತಾವಿಲ್ಲೇ ಹೋಗಿ ಪ್ರೈವೇಟ್ ಡೆವಲಪರ್ಸಿಂದ ಕಡಿಮೆಗೆ ಇರುತ್ತೆ. ಸೊ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತ ಕೂಡ ಹೇಳ್ಬಿಡ್ತೀನಿ. ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತಲೂ ಕೂಡ ಹೇಳ್ಬಿಡ್ತೀನಿ ನೋಡಿ. ಪ್ರೈವೇಟ್ ಡೆವಲಪರ್ಸ್ ಹತ್ರ ತಗೊಳ್ಳೋ ಅಂಥ ಅಡ್ವಾಂಟೇಜ್ ಏನಂದರೆ, ಪ್ರೈವೇಟ್ ಡೆವಲಪರ್ಸು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು SR ವ್ಯಾಲ್ಯೂಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಈಗ ಮಾರ್ಕೆಟ್ ವ್ಯಾಲ್ಯೂ ಒಂದು 76 ಲಕ್ಷ ಇದ್ರೂ ಈ ಹೌಸಿಂಗ್ ಬೋರ್ಡ್ ಅವ್ರ ಥರ ಅವರು SR ವ್ಯಾಲ್ಯೂ ಒಂದು 30 ಲಕ್ಷ 40 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಮಾತ್ರ ಸ್ಟಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಕಟ್ಟಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಇಲ್ಲಿ ಹೌಸಿಂಗ್ ಬೋರ್ಡ್ ಅವ್ರ ಪ್ರಕಾರ 76 ಲಕ್ಷ 11,302 ರೂಪಾಯಿಗೆ ಇಂಟು 7.65% ಇದೆ ಇವಾಗ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀ ಎರಡೂ ಸೇರಿದ್ರೆ ನಿಮಗೆ ಬರೀ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಫೀಸೇ 5,82,000 ಆಗುತ್ತೆ. ಸೊ ಇದು ಬರೀ ಗೌರ್ನಮೆಂಟ್ ಅಫಿಷಿಯಲ್ ಫೀಸ್ ನಾನು ಹೇಳ್ತಾ ಇರೋದು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಗೌರ್ಮೆಂಟ್ ಫೀಸ್ ಅಲ್ಲದೆ ಎಕ್ಸ್ಟ್ರಾ ಫೀಸ್ ಕೂಡ ಕೊಡಬೇಕು. ಯಾಕೆ ಅಂತ ತಾವೇ ದಯವಿಟ್ಟು ಕಮೆಂಟ್ನಲ್ಲಿ ಕೂಡ ಹಾಕ್ಬಿಡಿ ನೋಡಿ. ಹತ್ತತ್ರ 6 ಲಕ್ಷ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ಗೆ ಆಗೋಯ್ತು. 76 + 6 ಎಷ್ಟಾಯಿತು? 82 ಲಕ್ಷ. ಸೊ ಮಂಡ್ಯದ ಕೊತ್ತತ್ತಿ ಹೋಬಳಿಯ ಯಲಚಾಕ್ನಳ್ಳಿನಲ್ಲಿ ಹೌಸಿಂಗ್ ಬೋರ್ಡ್ ಅವ್ರದ್ದು ಮನೇನ ತಗೋಬೇಕು ಅಂದರೆ ತಾವು 82 ಲಕ್ಷ ರೆಡಿ ಇಟ್ಕೊಂಡು ಬರಬೇಕು. ಇದು ತಾತ್ಕಾಲಿಕ ಬೆಲೆ ಅಂತೆ, ಇನ್ನೂ ಫೈನಲ್ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ. ಇಲ್ಲಿಯೇ ಅದರಲ್ಲೂ ಇನ್ನೂ ಒಂದು ಎರರ್ ಆಗಿದೆ. ಮನೆಯ ತಾತ್ಕಾಲಿಕ ಬೆಲೆ ಪ್ರತಿ ಚದರ ಅಡಿಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಚದರ ಅಡಿಗೆ ಅಂದರೆ ಪರ್ ಸ್ಕ್ವೇರ್ ಫೀಟ್ ಆಯಿತು. 76 ಲಕ್ಷ ಇಂಟು ಪರ್ ಸ್ಕ್ವೇರ್ ಫೀಟ್ ಹಾಕಿದ್ರೆ ಅದು ಎಲ್ಲೋ ಹೋಗ್ಬಿಡುತ್ತೆ. ಮೋಸ್ಟ್ಲಿ ಇಲ್ಲಿ ಟೈಪೋ ಎರರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ತಾವು ಯಾರಾದರೂ 30-40 ಸೈಟ್ ತಗೋಬೇಕು ಅಥವಾ ಮನೆ ತಗೋಬೇಕು ಅಂದರೆ ನೋಡಿ ಈ ಅಮೌಂಟಿಂದ ಕ್ಯಾಲ್ಕುಲೇಟರ್ ಆಗ್ತಾಯಿದ್ದೀನಿ ನೋಡಿ, ಇಂಟು ತಾವು 7.65% ಹಾಕಿ ಅಲ್ಲೇನು ಅಮೌಂಟ್ ಕೊಟ್ಟಿದ್ದಾರೆ
ಅದಕ್ಕೆ ಇಂಟು 7.65% ಆಗಿಬಿಟ್ರೆ ನೋಡಿ, ಇದು ಹತ್ತತ್ರ 7 ಲಕ್ಷ ಆಯಿತು. ಸಮಥಿಂಗು ಗಿಮ್ಥಿಂಗು ಎಲ್ಲ ತಾವೇನಾದರೂ ಕೊಡೋದಿದ್ರೆ ಅದೆಲ್ಲ ಸೇರಿ 7 ಲಕ್ಷ ಆಯಿತು. 87 + 7 ಎಷ್ಟಾಯಿತು? 88, ಆಲ್ಮೋಸ್ಟ್ 88 ಲಕ್ಷ ಪ್ಲಸ್ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಒಂದು 7 ಲಕ್ಷ. 88ಕ್ಕೆ 7 95 ಲಕ್ಷ. 30-40 ಮನೆ ತಗೋಬೇಕು ಅಂದರೆ ಇಲ್ಲಿ 95 ಲಕ್ಷ ಆಯಿತು. ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ಸ್ಟಿಲ್ ನಾನು ಈ ಒಂದು ಉಪಯುಕ್ತವಾದ ಮಾಹಿತಿನ ಜನರಿಗೆ ತಲುಪಿಸ್ಲೇಬೇಕು ಅಂತೇಳಿ ಇನ್ ಡೀಟೇಲ್ ಪ್ರತಿಯೊಂದು ಮಾಹಿತಿನ ಕೊಡ್ತಾಯಿದ್ದೀನಿ. ಸೊ ಹಂಗಾಗಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ದಯವಿಟ್ಟು ವೀಡಿಯೋ ಲೆಂತಿ ಅಂತ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದೇ ರೀತಿ ಎಚ್ ಐ ಜಿ ಅವ್ರದ್ದಂತೂ 1.25 ಕೋಟಿ ಇದೆ. 1.25 ಕೋಟಿ ಹತ್ತತ್ರ ನೋಡಿ, ಇಂಟು 7.65%. 40-60 ಮನೆ ತಗೋಬೇಕು ಅಂದರೆ ತಾವು 10 ಲಕ್ಷ ರಿಜಿಸ್ಟ್ರೇಷನ್ ಫೀಸೇ ತಗೊಬರ್ಬೇಕು. ಹತ್ತತ್ರ ನೀವು 1,35 ಲಕ್ಷ ರೂಪಾಯಿ, 1,35 ಲಕ್ಷ ರೂಪಾಯಿ ಇದ್ದರೆ 40-60ನಲ್ಲಿ ಎಳೆ ಚಾಕ್ನಳ್ಳಿಗೆ ಬಂದು ತಾವು ಮನೇನ ತಗೋಬೋದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರ ಹತ್ರ. ಇದು ಕೂಡ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಅನ್ನೋ ಖಾತ್ರಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಯಾಕಂದರೆ ಇಲ್ಲಿ ಲಾಟ್ರಿ ಮಾಡ್ತಾರೆ. ಆಕ್ಷನ್ನಲ್ಲಿ ತಮ್ಮ ಹೆಸರು ಅಥವಾ ಅಪ್ಲಿಕೇಶನ್ ನಂಬರು ಚೂಸ್ ಆದರೆ ಮಾತ್ರನೇ ತಮಗೆ ಸಿಗೋದು. ಅಲ್ಲಿವರೆಗೂ ತಮ್ಮ ಆರಂಭಿಕ ಠೇವಣಿ ಅಮೌಂಟು ಲಾಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ಎಚ್ ಐ ಜಿ ಒಂದು 10 ಮನೆ ಇದೆ, 1 ಲಕ್ಷ ರೂಪಾಯಿ ಇನಿಷಿಯಲ್ ಡೆಪಾಸಿಟು. 10 ಮನೆಗೆ ಏನಾದರೂ ಬರೀ 1,000 ಅರ್ಜಿ ಬಂದರೂ ಕೂಡ ಇಲ್ಲಿ 1 ಲಕ್ಷ ರೂಪಾಯಿ ಹೆಂಗೆ ಎಷ್ಟು ಅಮೌಂಟ್ ಆಯಿತು ನೋಡಿ. ಎಚ್ ಐ ಜಿಗೆ ಏನಾದರೂ ಬರೀ 1,000 ಅಪ್ಲಿಕೇಶನ್ ಬಂದರೂ ಕೂಡ ಆರಂಭಿಕ ಠೇವಣಿ ಅಂತಲೇ 10 ಕೋಟಿ ರೂಪಾಯಿ ಆಗೋಯ್ತು ದುಡ್ಡು. ಅದೇ ಥರ ಎಲ್ ಐ ಜಿ ಎಮ್ ಐ ಜಿಗೆ ಕಡಿಮೆ ಅಂದರೂ ಒಂದು 5-5 ಸಾವಿರ ಅಪ್ಲಿಕೇಶನ್ ಆದರೂ ಬರಲ್ವಾ? ಬರೀ 2-2 ಸಾವಿರ ಅಪ್ಲಿಕೇಶನ್ನೇ ಇಟ್ಕೊಳ್ಳಿ, ಎಷ್ಟು ಕೋಟಿ ರೂಪಾಯಿ ಆಯಿತು. ಸೊ ಈ ದುಡ್ಡೆಲ್ಲ ಕರ್ನಾಟಕ ಹೌಸಿಂಗ್ ಬೋರ್ಡು ಅವ್ರ ಅಕೌಂಟಲ್ಲಿ ಇಟ್ಕೊಳ್ತಾರೋ ಅಥವಾ ಎಫ್ ಡಿ ಮಾಡಿಬಿಟ್ಟು ಬಡ್ಡಿ ದುಡ್ಡು ತಿಂತಾರೋ, ಇಂಟ್ರೆಸ್ಟ್ ತಗೋತಾರೋ ಗೊತ್ತಿಲ್ಲ ಬ್ಯಾಂಕ್ನಲ್ಲಿ. ಸೊ ಸಾರ್ವಜನಿಕರು ಮಾತ್ರ ಕಡಿಮೆ ಅಂದರೂ ಒಂದು 3-6 ತಿಂಗಳು ತನಕ ಕಾಯಬೇಕಾಗ್ಬೋದು ತಮ್ಮ ಅಮೌಂಟು ವಾಪಸ್ ಪಡ್ಕೊಳ್ಳೋದಕ್ಕೆ. ಇದನ್ನೆಲ್ಲ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ತಾವು ಅಪ್ಲೈ ಮಾಡೋದಕ್ಕೂ ಮೊದಲು. ಇಲ್ಲಿ ವಿಪರ್ಯಾಸ ಏನಂದರೆ ನೋಡಿ, ಮಂಡ್ಯ ಡಿಸ್ಟ್ರಿಕ್ಟು ಪ್ಯೂರ್ಲಿ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರುವಂಥ ಜಿಲ್ಲೆ. ಇಲ್ಲೇನು ಬೆಂಗಳೂರು ಥರ ಇಂಡಸ್ಟ್ರಿಗಳಿದ್ದಾವ? ಜನರಿಗೆ ಈ ಸುತ್ತಮುತ್ತ ಇಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟು ಮನೆ ತಗೊಂಡು ಒಂದು ವಾಸ ಮಾಡೋದಕ್ಕೆ ಇಲ್ಲಿ ರಿಟರ್ನ್ಸ್ ಏನು ಬರುತ್ತೆ, ಬಾಡಿಗೆ ಎಷ್ಟಿದೆ ಅಲ್ಲಿ? ಸೊ ಅದನ್ನೆಲ್ಲ ತಾವು ನೋಡಬೇಕಲ್ವಾ. ಬೆಂಗಳೂರಿನಲ್ಲಿ ತಾವು ಬಿಡದಿನಲ್ಲಿ ತಗೋಬೋದು ಈ ಪ್ರೈಸ್ಗೆ. ತಮಗೆ ಮೆಟ್ರೋ ಇದೆ, ಸಬರ್ಬನ್ ರೈಲ್ವೆ ಸ್ಟಾರ್ಟ್ ಆಗ್ತಾಯಿದೆ, ವೈಟ್ ಫೀಲ್ಡ್ಗೂ ಮೆಟ್ರೋ ಇದೆ, ಎಲೆಕ್ಟ್ರಾನಿಕ್ ಸಿಟಿಗೂ ಮೆಟ್ರೋ ಇದೆ, ಹಲವಾರು ಇಂಡಸ್ಟ್ರಿಯಲ್ ಏರಿಯಾಗಳಿದೆ. ಅಲ್ಲಿಗೆಲ್ಲ ತಾವು ಆರಾಮಾಗಿ ಓಡಾಡ್ಕೊಂಡು ಕೆಲಸ ಮಾಡ್ಬೋದು. ಇಲ್ಲಿ ಮಂಡ್ಯದಲ್ಲಿ ಬೇಸಿಕಲಿ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರುವಂಥ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಉದ್ಯೋಗಾವಕಾಶ ಕಡಿಮೆನೇ ಓದಿರೋರಿಗೆ. ಸೊ ಅದನ್ನು ತಿಳ್ಕೊಳ್ಳಿ. ಸೊ ಇಲ್ಲಿ ಪಕ್ಕ ಇಲ್ಲೇ ಸೆಟ್ಲ್ ಆಗಬೇಕು ಅನ್ನೋರು ಲೋಕಲೈಟ್ಸ್ ಯಾರಾದರೂ ತಗೋಬೋದೇನೋ. ಬಟ್ ಆದ್ರೂ 85 ಲಕ್ಷ 95 ಲಕ್ಷ 1.25 ಕೋಟಿ ತಗೊಳ್ಳೋ ಅಂಥದ್ದು ಎಷ್ಟು ವರ್ತ್ ಅಂತ ತಾವೇ ಡಿಸೈಡ್ ಮಾಡಬೇಕು. ಸರಿ ಬನ್ನಿ ಫ್ರೆಂಡ್ಸ್, ಈಗ ತಡ ಮಾಡೋದು ಬೇಡ. ಇನ್ನೊಂದು ನೋಟಿಫಿಕೇಷನ್ ಇದೆ, ಅದು ಗುಂಡ್ಲುಪೇಟೆದು. ಸೊ ನನಗೆ ಗುಂಡ್ಲುಪೇಟೆದು ಸ್ವಲ್ಪ ವರ್ತ್ ಅನ್ನಿಸ್ತು. ಯಾಕಂದರೆ ಇಲ್ಲಿ ಈಗ ಆಲ್ರೆಡಿ ಪಂಜನಹಳ್ಳಿ 3ನೇ ಅಂತ ಹೈವೇನಲ್ಲಿ ಒಂದು ಬಡಾವಣೆನ ಮಾಡಿದ್ದಾರೆ. ಸೊ ಅದು ಕೂಡ ಇಲ್ಲಿದೆ, ತೋರಿಸ್ಬಿಡ್ತೀನಿ ನೋಡಿ. ಗುಂಡ್ಲುಪೇಟೆ KSRTC ಬಸ್ ಸ್ಟ್ಯಾಂಡಿಂದ ಅರೌಂಡ್ ಜಸ್ಟ್ ಒಂದು 3 ಕಿಲೋಮೀಟ್ರ್, 2.5-3 ಕಿಲೋಮೀಟ್ರ್ ದೂರದಲ್ಲಿ ಪಂಜನಹಳ್ಳಿ ಮಾಡಿದ್ದಾರೆ ನೋಡಿ. ಇದೆ ಪಂಜನಹಳ್ಳಿ ನ್ಯೂ ಟೌನ್ಶಿಪ್ ಅಂತ ಮಾಡಿದ್ದಾರೆ. ಸೊ ಹೈವೇಗೆ ಅಟ್ಯಾಚ್ ಆಗಿ ಇದೆ ಈ ಒಂದು ಬಡಾವಣೆ. ಇದು ವರ್ತ್ ಅನ್ನಿಸ್ತು ನನಗೆ. ನಿಮಗೆ ಮೈಸೂರಿಗೂ ಸಾಧಾರಣ ಒಂದು 60 ಕಿಲೋಮೀಟ್ರ್ ಆಗ್ಬೋದು, 50-60 ಕಿಲೋಮೀಟ್ರ್. ಸೊ ಇಲ್ಲಿ ಕೂಡ ತಾವು ಅರ್ಜಿನ ಇಲ್ಲಿ ನಿವೇಶನಗಳು ಮಂಡ್ಯದಲ್ಲಿ ಮಾಡ್ತಾ ಇರೋದು. ಈಗ ಆಲ್ರೆಡಿ ನಿವೇಶನ ನಿರ್ಮಾಣ ಮಾಡಿರುವಂಥದ್ದು ಅದರಲ್ಲಿ ಮನೆ ನಿರ್ಮಾಣ ಮಾಡಿಕೊಡ್ತಾರೆ. ಬಟ್ ಪಂಜನಹಳ್ಳಿನಲ್ಲಿ ಬರೀ ಸೈಟ್ಗಳು, ಈ ಉಳಿಕೆ ಸೈಟ್ಗಳಿದೆ ನೋಡಿ, ಇಂಗ್ಲೀಷ್ನಲ್ಲಿ ಸ್ಟ್ರೇ ಸೈಟ್ ಅಂತಾರೆ. ಸೊ ಅದನ್ನು ಮತ್ತೆ ಮರು ಹಂಚಿಕೆಗೆ ಕಾಲ್ ಮಾಡಿದ್ದಾರೆ. ಸ್ಟ್ರೇ ಸೈಟ್ಸ್ ಅಂದರೆ ಕೆಲವ್ರಿಗೆ ಅಲಾಟ್ ಆಗಿರುತ್ತೆ, ಅವರು ಕಾರಣಾಂತರಗಳಿಂದ ವಾಪಸ್ಸು ಕೊಟ್ಬಿಟ್ಟಿರ್ತಾರೆ, ನಮಗೆ ಬೇಡ ಈ ಸೈಟ್ ಅಂತ. ಸೊ ಅಂಥದನ್ನು ಸ್ಟ್ರೇ ಸೈಟ್ ಅಂತಾರೆ. ಅದಲ್ಲದೆ ಅಲಾಟ್ ಆಗದೇ ಇರೋವಂಥದ್ದು ಯಾವುದಾದ್ರೂ ಉಳಿದಿದ್ರೆ ಅದನ್ನು ಕೂಡ ರಿಅಲಾಟ್ಮೆಂಟ್ಗಿಲ್ಲಿ ಕರೆದಿದ್ದಾರೆ. ಸೊ ಇಲ್ಲಿ
ಅಡ್ವಾಂಟೇಜ್ ಏನಂದರೆ EWS ಕ್ಯಾಟಗರಿಯವರು ಗೆ ಅರ್ಧ ಬೆಲೆಯಲ್ಲಿ ಸಿಗ್ತಾ ಇದೆ. ಬರೀ 19 ಸೈಟ್ ಇದೆ. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಅಂದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂತ. ಅದಕ್ಕೆ ತಾವು ತಾಲೂಕು ಆಫೀಸಿಂದ ತಮ್ಮ ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್ ಎಲ್ಲ ತಂದು ಕೊಡಬೇಕಾಗುತ್ತೆ. ನೋಡಿ, EWS ಕ್ಯಾಟಗರಿಯವ್ರಿಗೆ ಮಾತ್ರ 20-30 ಸೈಟ್ ಮಾತ್ರ ಕೊಡ್ತಾರೆ EWS ಕ್ಯಾಟಗರಿನಲ್ಲಿ, ಯಾಕಂದರೆ ಅದು ಅರ್ಧ ಪ್ರೈಸ್ನಲ್ಲಿ ಕೊಡುವಂಥದ್ದು. ಸೊ 390 ರೂಪಾಯಿ ಇಂಟು 600 ಸ್ಕ್ವೇರ್ ಫೀಟ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಪ್ರತಿ ಚದರ ಅಡಿಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಾದರೆ ತಮಗೆ ಬರೀ 2,34,000 ರೂಪಾಯಿ, 2,34,000 ರೂಪಾಯಿಗೆ ಒಂದು 20-30 ಸೈಟ್ ಸಿಗುತ್ತೆ. ಇದು ಕೂಡ ಅದೃಷ್ಟ ಇರಬೇಕು. EWS ಕ್ಯಾಟಗರಿ ಅಂದರೆ ತುಂಬ ಜನ ಆಗ್ತಾರೆ. ಈಗ 19 ಸೈಟ್ಗೆ 19,000 ಅರ್ಜಿ ಬಂದರೂ ಆಶ್ಚರ್ಯ ಇಲ್ಲ, ಓಕೆನಾ. ಬಟ್ LIG, MIG ಮತ್ತು HIG ಕ್ಯಾಟಗರಿಯವ್ರಿಗೆ ಅದು ಪ್ರೈಸು ಡಬಲ್ ಆಗುತ್ತೆ. 780 ರೂಪಾಯಿ. 780 ರೂಪಾಯಿ ಕೂಡ ಸಮ್ವಾಟ್ ವರ್ತ್ ಅಂತ ಹೇಳ್ಬೋದು, ಯಾಕಂದರೆ ಹೈವೇ ಅಟ್ಯಾಚ್ ಪ್ರಾಪರ್ಟಿ, ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ತುಂಬ ಹತ್ರನೇ ಇದೆ. ಹಾರ್ಡ್ಲಿ 2.5 to 3 ಕಿಲೋಮೀಟರ್ಸ್ ದೂರದಲ್ಲಿದೆ. ತಮಗೆ 780 ರೂಪಾಯಿ ಇಂಟು 1,200 ಅಡಿ ಅಂತ ಹಾಕ್ಕೊಳ್ಳಿ. 30-40 ಸೈಟ್ಗೆ 9,36,000 ರೂಪಾಯಿ ಆಗುತ್ತೆ. 30-40 ಸೈಟ್ಗಳು 68 ಇದೆ. MIG ಕ್ಯಾಟಗರಿನಲ್ಲಿ ತಮಗೆ ಒಂದು 98 ಸೈಟ್ಗಳಿದ್ದಾವೆ. 30-40 ಅಂದರೆ 1,500 ಅಡಿ ಬರುವಂಥ ಸೈಟು 11,70,000 ಆಗುತ್ತೆ. ಇದು ಬರೀ ನಾನು ಹೇಳ್ತಾ ಇರೋದು ಸೈಟ್ ಪ್ರೈಸು. ಇದಕ್ಕೆ ಮತ್ತೆ ತಾವು ಇಂಟು 7.65% ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಹಾಕ್ಕೊಳ್ಳಿ. ಸೊ ಒಂದು 12 ಲಕ್ಷ ಆಗೋದು ಈ ಕಡೆ 13 ಲಕ್ಷ ಆಗುತ್ತೆ ಅಂತ ತಿಳ್ಕೊಳ್ಳಿ. ಎಕ್ಸಸ್ಸು ಅದು ಇದು ಸಬ್ ರಿಜಿಸ್ಟ್ರ್ ಆಫೀಸ್ದು ಫೀಸ್ಗಳು, ಅಡ್ಮಿನಿಸ್ಟ್ರೇಷನ್ ಫೀಸ್ ಅಂತ ಫೀಸ್ ಎಲ್ಲ ಕರೀತಾರೆ. ಈಗ ತಾವೇನು ಎಕ್ಸ್ಟ್ರಾ ಕೊಡ್ತೀರೋ ನೋಡಿ, ಸೊ ಅಡ್ಮಿನಿಸ್ಟ್ರೇಷನ್ ಫೀಸ್ ಎಲ್ಲ ಸೇರಿ ತಮಗೆ ಒಂದು 13 ಲಕ್ಷ ಆಗುತ್ತೆ. ಸೊ ಇದಕ್ಕೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಸ್ಟಾರ್ಟಿಂಗ್ ದಿನಾಂಕ ಬಂದು 23 ಫೆಬ್ರವರಿ 2026ರಿಂದ ಎಂಡ್ ಡೇಟ್ ಬಂದು 23 ಮಾರ್ಚ್ 2026. ಸೊ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ, ಅದನ್ನು ಕಾಲ್ ಮಾಡ್ಬೋದು, ಮಾಹಿತಿನ ಪಡ್ಕೋಬೋದು. ಅಥವಾ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕೂಡ ಇನ್ನೂ ಹೆಚ್ಚಿನ ಮಾಹಿತಿನ ತಾವು ಪಡ್ಕೋಬೋದು. ಇಲ್ಲಿ ತಾವು ಇನ್ನೊಂದು ಗಮನಿಸಬೇಕಾದ ವಿಷಯ ಏನಂದರೆ ನೋಡಿ, ಈ ಬೆಲೆನ ನೋಡಿ ನನಗೆ ಭಯನೇ ಆಗೋಯ್ತು. 76 ಲಕ್ಷ ಅಂತ ಹಾಕಿದ್ದಾರೆ ನೋಡಿ. ಸೊ ಇಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರ ಟ್ಯಾಗ್ ಲೈನ್ ನೋಡಿ ನನಗೆ ಆಶ್ಚರ್ಯ ಆಯಿತು. ಈ ಬೆಲೆಗೂ ಆ ಟ್ಯಾಗ್ ಲೈನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರ ಟ್ಯಾಗ್ ಲೈನ್ ಏನು ಹಾಕಿದ್ದಾರೆ ನೋಡಿ, ಸಮುದಾಯದ ನಿರ್ಮಾಣ ದತ್ತ ಅಂತ ಹಾಕಿದ್ದಾರೆ. ಸಮುದಾಯದ ನಿರ್ಮಾಣ ದತ್ತ. ಈ ಬೆಲೆ ನೋಡಿದ್ರೆ ಸಮುದಾಯದ ನಿವೇಶನ ಖರೀದಿಸುವ ಅಥವಾ ಮನೆ ಖರೀದಿಸುವ ಅವರ ಆಶಯ ಅಥವಾ ಆಸೆನ ನಿರ್ಣಾಮ ಮಾಡುವತ್ತ ಅಂತ ಅನ್ನಿಸ್ತಾ ಇದೆ ನನಗೆ. ಏನೇಳಿ, ಸಮುದಾಯದ ನಿರ್ಮಾಣ ದತ್ತ ಅಲ್ಲ, ಸಮುದಾಯದ ಸೈಟ್ ಮತ್ತು ಮನೆ ಖರೀದಿಸುವ ಆಸೆಯನ್ನು ನಿರ್ಣಾಮ ಮಾಡುವತ್ತ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಬಡವ್ರಿಗೋಸ್ಕರ ಸ್ಥಾಪನೆ ಆದಂಥ ಸಂಸ್ಥೆ ಇವತ್ತು ರಿಯಲ್ ಎಸ್ಟೇಟ್ ಅವ್ರ ಥರ ಈ ಥರ ಬಾಯಿಗೆ ಬಂದ ಬೆಲೆನ ಹಾಕ್ತಾಯಿದ್ರೆ ಹೇಗೆ? ರೈತರ ಹತ್ರ ತಾವು ಭೂಮಿನ ಖರೀದಿಸೋದು ಎಷ್ಟು ಬೆಲೆಗೆ, ಅದನ್ನು ಪಬ್ಲಿಕ್ ಅವ್ರಿಗೆ ಅಲಾಟ್ ಮಾಡ್ತಾ ಇರೋದು ಯಾವ ಬೆಲೆಗೆ? ರೈತರ ಹತ್ರ ಯಾವಾಗಲೂ 10 ವರ್ಷದಿಂದ ಅದೆಷ್ಟೋ ಕಡಿಮೆಗೆ ತಗೊಂಡಿರ್ತೀರ. ಅವ್ರು 50-50 ರೇಷೋ ಕೊಟ್ಟರೆ ಪಾಪ ಅವರು ಬದುಕೋತಾರೆ. ಇಲ್ಲ ಅಂದರೆ ಹಳೆ ಪ್ರೈಸ್ ಕೊಟ್ಬಿಟ್ಟು ತಾವು ಈಗ ಹೊಸ ಪ್ರೈಸ್ನಲ್ಲಿ ಪಬ್ಲಿಕ್ ಈ ಪ್ರೈಸ್ಗೆ ಅಲಾಟ್ ಮಾಡಿದ್ರೆ ಬಡವರು ಮತ್ತು ಮಧ್ಯಮ ವರ್ಗದವರು ನಿವೇಶನ ಆಗಲಿ ಮನೆ ಆಗಲಿ ಖರೀದಿಸುವಂಥ ಅವ್ರ ಆಸೆ ಈಡೇರಿಸ್ಕೊಳ್ಳೋದು ಹೇಗೆ? ಸೊ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ದಯವಿಟ್ಟು ಇದರ ಬಗ್ಗೆ ಕೂಲಂಕುಷವಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಬೆಲೆಗಳನ್ನು ನಿಗದಿಪಡಿಸಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ತಾವು ನೋಡಿ ಸುಮ್ಮನಾಗಬೇಡಿ. ಇಂಥ ಎಜುಕೇಟಿವ್ ವಿಡಿಯೋಗಳು ಇನ್ನೂ 10 ಜನಕ್ಕೆ ತಲುಪಬೇಕು. ಹಂಗಾಗಿ ದಯವಿಟ್ಟು ತಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.